ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದ ರಹಸ್ಯ ಪುಟಗಳು ಬಿಚ್ಚಿಕೊಳ್ತಾ ಇದೆ. ಆ ನಿಗೂಢ ಸ್ತ್ರೀಯ ಆಗಮನದ ಸಮಯ ಬಂದಿದೆ. ಎಲ್ಲರೂ ಕೂಡ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ವೃಶ್ಚಿಕ ರಾಶಿಯವರೇ, ಎಲ್ಲರೂ ಕೂಡ ಹೇಗಿದ್ದೀರಾ? ಮಂಗಳ ಗ್ರಹದ ಆಧಿಪತ್ಯ ಹೊಂದಿರುವ ಅತೀಂದ್ರಿಯ ಶಕ್ತಿ ಮತ್ತು ತೀಕ್ಷ್ಣ ಬುದ್ಧಿವಂತಿಕೆಗೆ ಹೆಸರಾದವರು ನೀವು. ಇಂದಿನ ಈ ವಿಶೇಷ ವಿಡಿಯೋ ನಿಮ್ಮ ಜೀವನದ ಒಂದು ಮಹತ್ತರವಾದ ತಿರುವನ್ನು ಸೂಚಿಸಲಿದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಏನೋ ಒಂದು ನಡೀತಾ ಇದೆ ಎಂಬ ಸುಳಿವು ನಿಮಗೆ ಈಗಾಗಲೇ ಸಿಕ್ಕಿರಬಹುದು. ನಿಮ್ಮ ಅಂತರಾತ್ಮವು ನಿಮಗೆ ಪದೇ ಪದೇ ಎಚ್ಚರಿಕೆ ನೀಡ್ತಾ ಇರಬಹುದು. ಹೌದು, ನಿಮ್ಮ ಜೀವನದಲ್ಲಿ ಕಳೆದ ಹಲವು ವರ್ಷಗಳಿಂದ ಮುಚ್ಚಿ ಹೋಗಿದ್ದ ರಹಸ್ಯವೊಂದು ಈಗ ಬಯಲಾಗುವ ಸಮಯ ಹತ್ತಿರ ಬಂದಿದೆ. ವಿಶೇಷವಾಗಿ ಒಬ್ಬ ಸ್ತ್ರೀ ನಿಮ್ಮನ್ನು ಭೇಟಿಯಾಗೋದಕ್ಕೆ ಅತೀವವಾಗಿ ಹಂಬಲಿಸ್ತಾ ಇದ್ದಾಳೆ. ನೀವು ಸಾಮಾನ್ಯವಾಗಿ ಯಾರನ್ನು ಕೂಡ ಬೇಗ ನಂಬೋದಿಲ್ಲ. ಪ್ರತಿಯೊಂದನ್ನು ಕೂಡ ಆಳವಾಗಿ ಸಂಶೋಧಿಸುವ ಗುಣ ನಿಮ್ಮದು. ಆದರೆ ಈಗ ಪ್ರತಿಯೊಂದನ್ನು ಕೂಡ ಆಳವಾಗಿ ಒಂದು ಬ್ರಹ್ಮಾಂಡ ನಿಮ್ಮ ಮುಂದೆ ಒಂದು ವಿಚಿತ್ರ ಸನ್ನಿವೇಶವನ್ನು ತಂದಿಡ್ತಾ ಇದೆ. ಗ್ರಹಗತಿಗಳ ಸಂಚಾರವನ್ನು ಗಮನಿಸಿದರೆ 8ನೇ ಮನೆಯ ಅಧಿಪತಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಪುನರ್ಜನ್ಮದಂತಹ ಅನುಭವ ಆಗ್ತಾ ಇದೆ. ಈ ಸ್ತ್ರೀ ನಿಮ್ಮ ಜೀವನಕ್ಕೆ ಬರೋದು ಕೇವಲ ಆಕಸ್ಮಿಕವಲ್ಲ. ಆಕೆಗೆ ನಿಮ್ಮೊಂದಿಗೆ ಜನ್ಮ ಜನ್ಮಾಂತರದ ನಂಟಿದೆ. ಆಕೆ ನಿಮ್ಮನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ರಹಸ್ಯವಾಗಿ ಗಮನಿಸ್ತಾ ಇದ್ದಾಳೆ. ನಿಮ್ಮ ಪ್ರತಿಯೊಂದು ನಡೆ ಕೂಡ ಆಕೆಗೆ ತಿಳಿದಿದೆ. ಆಕೆ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಒಂದು ಸುಸಂದರ್ಭಕ್ಕಾಗಿ ಕಾಯ್ತಾ ಇದ್ದಾಳೆ. ಆ ಒಂದು ಫೋನ್ ಅಥವಾ ಒಂದು ಭೇಟಿ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಲಿದೆ. ವೃಶ್ಚಿಕ ರಾಶಿಯವರೇ, ಆಕೆ ನಿಮ್ಮನ್ನು ಏಕಾಂತದಲ್ಲಿ ಭೇಟಿಯಾಗೋದಕ್ಕೆ ಬಯಸ್ತಾ ಇದ್ದಾಳೆ. ಆಕೆಯ ಕಣ್ಣುಗಳಲ್ಲಿ ನಿಮಗಾಗಿ ಒಂದು ವಿಶೇಷವಾದ ಸಂದೇಶವಿದೆ. ಬಹುಶಃ ನೀವು ಕಳೆದುಕೊಂಡಿದ್ದ ಯಾವುದೋ ಒಂದು ವಸ್ತು, ವ್ಯಕ್ತಿ ಅಥವಾ ಆಸ್ತಿಯ ಬಗ್ಗೆ ಆಕೆ ಮಾಹಿತಿಯನ್ನು ಒತ್ತು ತರಬಹುದು. ಅಥವಾ ಆಕೆಯ ಪ್ರವೇಶ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಮಂತ್ರದಂಡ ಆಗಬಹುದು. ಮುಂಬರುವ ಕೆಲವು ದಿನಗಳಲ್ಲಿ ನಿಮಗೆ ಯಾವುದಾದ್ರೂ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂದರೆ ಅಥವಾ ಯಾರಾದರೂ ದಾರಿಯಲ್ಲಿ ನಿಮ್ಮನ್ನು ನಿಲ್ಲಿಸಿ ಮಾತನಾಡಿದರೆ ಆಶ್ಚರ್ಯಪಡಬೇಡಿ. ಅದು ನಿಮ್ಮ ಅದೃಷ್ಟದ ಬಾಗಿಲು ತಟ್ಟುವ ಸುಸಮಯ ಆಗಿರಬಹುದು. ಇನ್ನು ವೃತ್ತಿ ಮತ್ತು ಆರ್ಥಿಕ ವಿಚಾರಕ್ಕೆ ಬಂದರೆ, ವೃಶ್ಚಿಕ ರಾಶಿಯವರಿಗೆ ಈಗ ಶುಕ್ರ ದಶೆಯ ಪ್ರಭಾವ ಆರಂಭ ಆಗ್ತಾ ಇದೆ. ನೀವು ಮಾಡಿದ ಹಳೆಯ ಹೂಡಿಕೆಗಳು ಈಗ ಹಣ್ಣು ನೀಡುವ ಸಮಯ. ಕಚೇರಿಯಲ್ಲಿ ನಿಮ್ಮನ್ನು ತುಳಿಯೋದಕ್ಕೆ ನೋಡುತ್ತಿದ್ದ ಶತ್ರುಗಳು ಈಗ ತಾವಾಗಿಯೇ ಬಲೆಗೆ ಬೀಳ್ತಾ ಇದ್ದಾರೆ. ನಿಮ್ಮ ರಹಸ್ಯ ಶತ್ರುಗಳ ಸಂಚು ವಿಫಲ ಆಗ್ತಾ ಇದೆ. ಹಣಕಾಸಿನ ಹರಿವು ಹೆಚ್ಚಾಗ್ತಾ ಇದೆ. ಆದರೆ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಆ ನಿಗೂಢ ವ್ಯಕ್ತಿಯ ಸಲಹೆಗಳು ನಿಮ್ಮ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡ್ತಾ ಇದೆ. ಶೇರ್ ಮಾರ್ಕೆಟ್ ಅಥವಾ ಭೂಮಿ ವ್ಯವಹಾರದಲ್ಲಿ ತೊಡಗಿಸುವವರಿಗೆ ಅನಿರೀಕ್ಷಿತ ಧನ ಲಾಭದ ಯೋಗ ಇದೆ. ಪ್ರೀತಿ ಮತ್ತು ಸಂಸಾರದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಸದಾ ತೀವ್ರವಾದ ಭಾವನೆಗಳನ್ನು ಹೊಂದಿದವರು. ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದಾದ್ರೂ ಸಂಘರ್ಷದಲ್ಲಿದ್ದರೆ ಈ ಸ್ತ್ರೀಯ ಪ್ರವೇಶದಿಂದ ಎಲ್ಲವೂ ಕೂಡ ಸುಗಮವಾಗುತ್ತೆ. ಒಂಟಿಯಾಗಿರುವವರಿಗೆ ಈ ಸಮಯ ಅತ್ಯಂತ ರೊಮ್ಯಾಂಟಿಕ್ ಆಗಿರುತ್ತೆ. ನಿಮ್ಮ ಮನೆಯನ್ನೇ ನಿಮ್ಮ ಮುಂದೆ ಬಂದು ನಿಲ್ಲುವ ಕ್ಷಣ ಹತ್ತಿರ ಬಂದಿದೆ. ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮಕ್ಕಳ ಕಡೆಯಿಂದ ನಿಮಗೆ ಒಳ್ಳೆಯ ಸುದ್ದಿ ಕೇಳಿ ಬರುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿರಲಿದೆ. ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ಕಾಳಜಿ ವಹಿಸಬೇಕು. ಅತಿಯಾದ ಆಲೋಚನೆಯಿಂದ ಮಾನಸಿಕ ಒತ್ತಡ ಉಂಟಾಗಬಹುದು. ಇದನ್ನು ಹೋಗಲಾಡಿಸೋದಕ್ಕೆ ಪ್ರತಿದಿನ ಕನಿಷ್ಠ 15 ನಿಮಿಷ ಕಾಲ ಧ್ಯಾನ ಮಾಡಿ. ನೀರಿನ ಸೇವನೆ ಹೆಚ್ಚಿರಲಿ. ನಿಮ್ಮಲ್ಲಿರುವ ಅತೀಂದ್ರಿಯ ಶಕ್ತಿಯನ್ನು ನಂಬಿ, ಅದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸಲಿದೆ. ವೃಶ್ಚಿಕ ರಾಶಿಯವರೇ, ನೀವು ವಿಜಯಶಾಲಿಗಳಾಗೋದಕ್ಕೆ ಹುಟ್ಟಿದವರು. ನಿಮ್ಮ ಹಾದಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನೀವು ಅದನ್ನು ಮೆಟ್ಟಿ ನಿಲ್ತೀರಾ. ಆ ನಿಗೂಢ ಸ್ತ್ರೀ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರೋದಕ್ಕೆ ಬಂದಿದ್ದಾಳೆ. ಆಕೆಯನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿ. ನಿಮ್ಮ ರಹಸ್ಯಗಳು ನಿಮ್ಮ ಶಕ್ತಿಯಾಗಲಿ ಹೊರತು ದೌರ್ಬಲ್ಯ ಆಗದಿರಲಿ. ಭಗವಾನ್ ಶಿವನ ಆಶೀರ್ವಾದ ನಿಮ್ಮ ಮೇಲಿದೆ. ಓಂ ನಮಃ ಶಿವಾಯ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಮತ್ತು ನಿಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ನೆಲೆಸಲಿ ಅಂತ ನಾವು ಹಾರೈಸ್ತೇವೆ. ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.